ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಇಂಪಾರ್ಟೆಂಟ್ MCQs. ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಫಾರ್ಮುಲಾ ಟು ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬ್ ಆಫ್ ಎಡ್ಜ್ ಎ ಯೂನಿಟ್ಸ್. ಸೊ TSA ಆಫ್ ಎ ಕ್ಯೂಬ್ ಕೇಳ್ತಾ ಇದ್ದಾರೆ. TSA ಆಫ್ ಎ ಕ್ಯೂಬ್ ಏನು? 6A². ಆಪ್ಷನ್ ಬಿ ರೈಟ್ ಆನ್ಸರ್. Next, second, the formula to find the lateral surface area of a cube of edge A units. Okay, so lateral surface area ಅಂದ್ರೆ ಒಂದೇ, CSA ಅಂದ್ರೆ ಒಂದೇ. CSA of cube formula ಏನು? Nothing but 4A². Option D, right answer. Third, the formula to calculate the volume of a cube of edge A units is. So volume of a cube ಏನು? A cube. So option C, right answer. Fourth, the formula to find the total surface area of a cuboid of length L, width B and height H is. So TSA of a cuboid ಏನಿದೆ ಹೇಳ್ರಿ? 2 into LB plus BH plus HL. ಇದು ಬಂದ್ಬಿಟ್ಟು ಫಾರ್ಮುಲಾ. ಸೊ ಆಪ್ಷನ್ ಎ ರೈಟ್ ಆನ್ಸರ್. Fifth question, the formula to find the lateral surface area of a cuboid of length L, width B and height H is. ಸೊ ಅವ್ರು ಏನ್ ಕೇಳ್ತಾರೆ? ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬಾಯ್ಡ್. ಲ್ಯಾಟ್ರಲ್ ಸರ್ಫೇಸ್ ಅಂದ್ರೆ ಒಂದೇ, CSA ಆಫ್ ಎ ಕ್ಯೂಬಾಯ್ಡ್ ಕೇಳ್ತಾ ಇದ್ರೆ. ಸೊ CSA ಆಫ್ ಕ್ಯೂಬಾಯ್ಡ್ ಏನು? 2H into L plus B. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. Sixth question, the formula to find the volume of a cuboid. ಸೊ ವಾಲ್ಯೂಮ್ ಆಫ್ ಕ್ಯೂಬ್ ಫಾರ್ಮುಲಾ ಏನಿದೆ ಹೇಳ್ರಿ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಆಪ್ಷನ್ ಬಿ ರೈಟ್ ಆನ್ಸರ್. Seventh question, the formula to find the curved surface area of a right circular cylinder. ಸೊ ಏನ್ ಕೇಳ್ತಾ ಇದಾರೆ? CSA ಆಫ್ ಸಿಲಿಂಡರ್. CSA ಆಫ್ ಸಿಲಿಂಡರ್ ಫಾರ್ಮ್ ಏನು? 2πRH. ಆಪ್ಷನ್ ಡಿ ರೈಟ್ ಆನ್ಸರ್. Eighth question, the formula used to find the total surface area of a right circular cylinder of base radius R and height H is. ಸೊ ಅವ್ರು ಏನ್ ಕೇಳ್ತಾ ಇದಾರೆ? TSA ಆಫ್ ಎ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಕೇಳ್ತಾ ಇದಾರೆ. ಸೊ ಏನದು? 2πR into R plus H. ಸೊ ನಿಮಗೆ ಬಂದ್ಬಿಟ್ಟು ಇದು ಆಕ್ಚುಲಿ 2πR. ಓಕೆ, ಸೊ ಆಪ್ಷನ್ ಎ ರೈಟ್ ಆನ್ಸರ್. ಓಕೆ. Ninth question, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಫಾರ್ಮುಲಾ ಯೂಸ್ ಟು ಫೈಂಡ್ ದ ವಾಲ್ಯೂಮ್ ಆಫ್ ಎ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಆಫ್ ಬೇಸ್ ರೇಡಿಯಸ್ R ಅಂಡ್ ಹೈಟ್ H is. ಸೊ ವಾಲ್ಯೂಮ್ ಆಫ್ ಎ ಸಿಲಿಂಡರ್ ಬಂದ್ಬಿಟ್ಟು ಏನು? πR²H. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. 10th question, the formula used to find the curved surface area of a right circular cone. ಓಕೆ, ಸೊ ಅವ್ರು ಏನ್ ಕೇಳ್ತಾರೆ? CSA ಆಫ್ ಕೋನ್ ಕೇಳ್ತಾ ಇದ್ರೆ. CSA ಆಫ್ ಕೋನ್ ಏನು? πRL. ಆಪ್ಷನ್ ಎ ರೈಟ್ ಆನ್ಸರ್. 11th question, the formula used to find the total surface area of right circular cone. ಸೊ ಅವ್ರು ಏನ್ ಕೇಳ್ತಾರೆ? TSA ಆಫ್ ಕೋನ್ ಕೇಳ್ತಾ ಇದಾರೆ. TSA ಆಫ್ ಕೋನ್ ಬಂದ್ಬಿಟ್ಟು πR into L plus R. ಓಕೆ, ಇದನ್ನ ನಾವು πR into R plus L ಕೂಡ ಬರೀಬಹುದು. ಆಪ್ಷನ್ ಬಿ ರೈಟ್ ಆನ್ಸರ್. 12th, the formula used to find the volume of a right circular cone of base radius R and slant height L and vertical height H is. ಸೊ ಅವ್ರು ಕೇಳ್ತಿರೋದು ನೋಡ್ರಿ, ವಾಲ್ಯೂಮ್ ಆಫ್ ರೈಟ್ ಸರ್ಕ್ಯುಲರ್ ಕೋನ್ ಕೇಳ್ತಾ ಇದ್ದಾರೆ. ಸೊ ವಾಲ್ಯೂಮ್ ಆಫ್ ಕೋನ್ ಬಂದ್ಬಿಟ್ಟು 1/3πR²H. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. 13, the formula used to find the surface area of a sphere. ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಏನು? 4πR². ಆಪ್ಷನ್ ಡಿ ರೈಟ್ ಆನ್ಸರ್. 14th question, the formula used to calculate the volume of a sphere. ಸೊ ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮ್ ಏನು? 4/3πR³ ಆಗುತ್ತೆ. ಸೊ 4/3πR³. ಓಕೆ, ಸೊ ಇದು ಸ್ಕ್ವೇರ್ ಇದೆ, ಸಾರಿ. ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡಿಗೆ ಪೇಮೆಂಟ್ ಮಾಡ್ರಿ. ಐದರ್ 100 rupees, 200, 300 ಅಥವಾ 500, ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಓಕೆ, ಬಹಳ ಎಫರ್ಟ್ ಹಾಕಿದೆ. ಸೊ ನನ್ನ ಎಫರ್ಟ್ ನಿಮಗೆ ಇಷ್ಟ ಆದ್ರೆ ಈ QR ಕೋಡ್ಗೆ ಎಷ್ಟಾಗುತ್ತೋ ನೀವು ಅಷ್ಟು ಪೇಮೆಂಟ್ ಮಾಡ್ರಿ. ಅದರಿಂದ ನನ್ನ ಚಾನಲ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಟೈಪ್ ಆಫ್ ವಿಡಿಯೋಸ್ ಮಾಡೋಕ್ಕೂ ಬಹಳ ಹೆಲ್ಪ್ ಆಗುತ್ತೆ.
ಸೊ ಅದಕ್ಕೋಸ್ಕರ ಈ ಕ್ಯೂ ಆರ್ ಕೋಡ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ರೇಷಿಯೋ ಬಿಟ್ವೀನ್ ವಾಲ್ಯೂಮ್ ಆಫ್ ಸಿಲಿಂಡರ್ ಅಂಡ್ ಕೋನ್ ಹೂಸ್ ಬೇಸ್ ರೇಡಿಯಸ್ ಅಂಡ್ ವರ್ಟಿಕಲ್ ಹೈಟ್ಸ್ ಆರ್ ಸೇಮ್, ಓಕೆ, ಆರ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಕೇಳ್ತಿರೋದು ವಾಲ್ಯೂಮ್ ಆಫ್ ಸಿಲಿಂಡರ್ ಮತ್ತೆ ಕೋನ್ ಮಧ್ಯೆ ರೇಷಿಯೋ. ಸೊ ಏನ್ ಕೇಳ್ತಾ ಇದಾರೆ, ವಾಲ್ಯೂಮ್ ಆಫ್ ಸಿಲಿಂಡರ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಕೋನ್ ಕೇಳ್ತಾ ಇದಾರೆ. ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮ್ ಏನು, ಪೈ ಆರ್ ಸ್ಕ್ವೇರ್ ಹೆಚ್ಚು. ವಾಲ್ಯೂಮ್ ಆಫ್ ಕೋನ್ ಏನು, 1/3 ಪೈ ಆರ್ ಸ್ಕ್ವೇರ್ ಹೆಚ್ಚು. ಪೈ ಪೈ ಕ್ಯಾನ್ಸಲ್ ಆಗುತ್ತೆ. ಈಗ ಅವ್ರು ಏನ್ ಕೊಟ್ಟಿದ್ದಾರೆ, ರೇಡಿಯಸ್ ಈಕ್ವಲ್ ಹೈಟ್ ಈಕ್ವಲ್. ರೇಡಿಯಸ್ ಈಕ್ವಲ್ ಅಂದ್ರೆ ಆರ್ ಸ್ಕ್ವೇರ್ ಕ್ಯಾನ್ಸಲ್, ಹೈಟ್ ಕ್ಯಾನ್ಸಲ್. ಈಗ ಏನಾಯ್ತು, ವಿ ಸಿ ಬೈ ವಿ ಕೋನ್ ಇಸ್ ಈಕ್ವಲ್ ಟು ಏನಾಯ್ತು, 1/1/3 ಆಯ್ತು 1. ಈಗ ನಾನೇನ್ ಮಾಡ್ತೀನಿ, ಈ ಡಿವೈಡ್ ಬೈ ಇರೋದು ಇಂಟು ಬರ್ಕೊಂಡ್ರೆ ಏನಾಗುತ್ತೆ, ಅವಾಗ ಇದು ರೆಸಿಪ್ರೋಕಲ್ ಆಗುತ್ತೆ. 1/3 ಇರೋದು 3/1 ಆಗುತ್ತೆ. ಏನಾಯ್ತು, 3/1. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ವಾಲ್ಯೂಮ್ ಆಫ್ ಕೋನ್ಗೆ ಏನ್ ಬಂತು, 3/1 ಅಂದ್ರೆ 3:1 ಬಂತು. ಆಪ್ಷನ್ ಸಿ ರೈಟ್ ಆನ್ಸರ್. 16th question, the base radius and the height of the cylinder and cone are equal. ಸೊ ಅವ್ರು ಏನ್ ಕೊಟ್ಟಿದ್ದಾರೆ, ಅವರು ರೇಡಿಯಸ್ ಮತ್ತೆ ಹೈಟ್ ಈಕ್ವಲ್ ಕೊಟ್ಟಿದ್ದಾರೆ. ಇಫ್ ದ ವಾಲ್ಯೂಮ್ ಆಫ್ ಸಿಲಿಂಡರ್ ಈಸ್ 60 ಸೆಂಟಿಮೀಟರ್ ಕ್ಯೂಬ್, ದೆನ್ ದ ವಾಲ್ಯೂಮ್ ಆಫ್ ದ ಕೋನ್ ಈಸ್. ಸೊ ನಿಮಗೇನ್ ಗೊತ್ತಿರ್ಬೇಕಂದ್ರೆ, ವಾಲ್ಯೂಮ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು ನಥಿಂಗ್ ಬಟ್ ಏನು, ಓಕೆ, ಸೊ 1/3 ವಾಲ್ಯೂಮ್ ಆಫ್ ಕೋನ್ ಅಂತ ಗೊತ್ತಿರ್ಬೇಕು. ಇಲ್ಲಾಂದ್ರೆ ನಿಮ್ಗೆ ಏನಂದ್ರೆ ಸಿಂಪಲ್ ಆಗಿ ಏನ್ ಮಾಡ್ರಿ, ವಾಲ್ಯೂಮ್ ಆಫ್ ಕೋನ್ ಬಂದ್ಬಿಟ್ಟು 1/3 ವಾಲ್ಯೂಮ್ ಆಫ್ ಸಿಲಿಂಡರ್ ಅಂತ ಗೊತ್ತಿರ್ಬೇಕು. ಇದು ಒಂದು ಫಾರ್ಮುಲಾ, ಓಕೆ. ಸೊ ಈ ಶಾರ್ಟ್ ಕಟ್ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಏನು, ವಾಲ್ಯೂಮ್ ಆಫ್ ಕೋನ್ ಬಂದ್ಬಿಟ್ಟು 1/3 ಆಫ್ ವಾಲ್ಯೂಮ್ ಆಫ್ ಸಿಲಿಂಡರ್. ಯಾವಾಗ ರೇಡಿಯಸ್ ಮತ್ತೆ ಹೈಟ್ ಈಕ್ವಲ್ ಇದ್ದಾಗ, ಓಕೆ, ಇಬ್ಬರು ರೇಡಿಯಸ್ ಹೈಟ್ ಈಕ್ವಲ್ ಅಂತ ಕೊಟ್ಟಾಗ ಈ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಸೊ ಇವಾಗ ಏನಾಗುತ್ತೆ, ವಾಲ್ಯೂಮ್ ಆಫ್ ಕೋನ್ ಇಸ್ ಈಕ್ವಲ್ ಟು 1/3. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಎಷ್ಟು ಕೊಟ್ಟಿದ್ದಾರೆ, 60 ಕೊಟ್ಟಿದ್ದಾರೆ. 3 1 ಜಾ 3 20 ಜಾ. ಸೊ ವಾಲ್ಯೂಮ್ ಆಫ್ ಕೋನ್ ಏನಾಯ್ತು, 20 ಆಯ್ತು. ಇಲ್ಲಿ ಸೆಂಟಿಮೀಟರ್ ಕ್ಯೂಬ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಅಂದ್ರೆ ಇದು ಕೂಡ ಏನಾಗುತ್ತೆ, ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು 20 ಸೆಂಟಿಮೀಟರ್ ಕ್ಯೂಬ್. ಆಪ್ಷನ್ ಡಿ ರೈಟ್ ಆನ್ಸರ್. 17th question, the base radius of a cone is 8 centimeter and its slant height is 10 centimeter. Its vertical height is, okay. ಸೊ ಅವ್ರು ಏನ್ ಕೇಳ್ತಾ ಇದ್ದಾರೆ ನೋಡ್ರಿ, ಇಲ್ಲಿ ಕೋನ್ದು ರೇಡಿಯಸ್ ಕೊಟ್ಟಿದ್ದಾರೆ, ಓಕೆ, ಎಷ್ಟು ಕೊಟ್ಟಿದ್ದಾರೆ, 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸ್ಲಾಂಟ್ ಹೈಟ್ ಬಂದ್ಬಿಟ್ಟು ಎಲ್ ಕೊಟ್ಟಿದ್ದಾರೆ 10 ಸೆಂಟಿಮೀಟರ್. ಈಗ ನಾವು ವರ್ಟಿಕಲ್ ಹೈಟ್ ಅಂದ್ರೆ ಹೆಚ್ ಕಂಡಿಡ್ಬೇಕು. ಸೊ ಈಗ ನಮಗೆ ಫಾರ್ಮುಲಾ ಏನ್ ಗೊತ್ತು, ಎಲ್ ಇಸ್ ಈಕ್ವಲ್ ಟು ರೂಟ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಗೊತ್ತು. ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಲ್ ಬಂದ್ಬಿಟ್ಟು 10, ರೂಟ್ ಹೆಚ್ ಗೊತ್ತಿಲ್ಲ, ಆರ್ ಬಂದ್ಬಿಟ್ಟು ಏನಿದೆ 8 ಇದೆ, ಓಕೆ, 8 ಸ್ಕ್ವೇರ್ ಆಗುತ್ತೆ. ಸೊ 10 ಇಸ್ ಈಕ್ವಲ್ ಟು ರೂಟ್ ಹೆಚ್ ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಏನು 64. ಈಗ ನೀವು ನೋಡ್ ಮಾಡೋಣ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡೋಣ. ಸೊ ಲೆಫ್ಟ್ ಸೈಡು ಸ್ಕ್ವೇರ್ ಮಾಡೋಣ, ಅದೇ ರೀತಿ ರೈಟ್ ಸೈಡ್ ಕೂಡ ಸ್ಕ್ವೇರ್ ಮಾಡೋಣ. ಅವಾಗ ಏನಾಯ್ತು, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು. 10 ಸ್ಕ್ವೇರ್ 100 ಇಸ್ ಈಕ್ವಲ್ ಟು ಹೆಚ್ ಸ್ಕ್ವೇರ್ ಪ್ಲಸ್ 64. ಉಲ್ಟಾ ಬರ್ದ್ರೆ ಹೆಚ್ ಸ್ಕ್ವೇರ್ ಪ್ಲಸ್ 64 ಇಸ್ ಈಕ್ವಲ್ ಟು 100, ಓಕೆ. ಸೊ ಹೆಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು 100. ಈ ಪ್ಲಸ್ 64 ಈ ಕಡೆ ಹೋದ್ರೆ ಮೈನಸ್ 64. ಹೆಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು 36. ಹೆಚ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಆ ಕಡೆ ಹೋದ್ರೆ ರೂಟ್ 36, ನಥಿಂಗ್ 6 ಆಗುತ್ತೆ. ಸೊ ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಸೊ ನಾವು ಸೆಂಟಿಮೀಟರ್ ಅಂತ ಬರೀಬೇಕು. ಹೈಟ್ ಬಂದ್ಬಿಟ್ಟು 6 ಸೆಂಟಿಮೀಟರ್. ಆಪ್ಷನ್ ಬಿ ರೈಟ್ ಆನ್ಸರ್. 18th question, the volume of a cube of edge 6 centimeter is. ಸೊ ಅವ್ರು ಏನ್ ಕೊಟ್ಟಿದ್ದಾರೆ, ಸೈಡ್ ಕೊಟ್ಟಿದ್ದಾರೆ. ಸೈಡ್ ಬಂದ್ಬಿಟ್ಟು 6 ಸೆಂಟಿಮೀಟರ್. ಸೊ ವಾಲ್ಯೂಮ್ ಆಫ್ ಕ್ಯೂಬ್ ಫಾರ್ಮುಲಾ ಏನು, ನಥಿಂಗ್ ಬಟ್ ಸೈಡ್ ಹೋಲ್ ಕ್ಯೂಬ್. ಸೊ ಏನಾಗುತ್ತೆ, ಸೈಡ್ ಏನ್ ಕೊಟ್ಟಿದ್ದಾರೆ 6 ಕ್ಯೂಬ್ ಕೊಟ್ಟಿದ್ದಾರೆ. ಸೊ 6 ಇಂಟು 6 ಇಂಟು 6, 6 6 ಎಷ್ಟು 36. ಈ ಇಂಟು 6 ಬರ್ಕೊಂತೀನಿ. 6 6 ಜಾ 36, 6 3 ಜಾ 18, 18 ಪ್ಲಸ್ 3 ಏನು 21. ಸೊ ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಂದ್ರೆ ನಾವೇನ್ ಕಂಡುಹಿಡಿತಿದೀವಿ, ವಾಲ್ಯೂಮ್. ಸೆಂಟಿಮೀಟರ್ ಕೊಟ್ರೆ ವಾಲ್ಯೂಮ್ ಇದ್ದಾಗ ನಾವೇನ್ ಬರೀಬೇಕು, ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀಬೇಕು. ಸೊ ವಾಲ್ಯೂಮ್ ಆಫ್ ಕ್ಯೂಬ್ ಬಂದ್ಬಿಟ್ಟು, ಓಕೆ, 216 ಸೆಂಟಿಮೀಟರ್ ಕ್ಯೂಬ್. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. ಈಗ ನೆಕ್ಸ್ಟ್ 19, the volume of a cuboid whose length, breadth and height is 2 3 5. ಓಕೆ, ಸೊ ಅವ್ರೇನ್ ಕೇಳ್ತಾ ಇದಾರೆ, ವಾಲ್ಯೂಮ್ ಆಫ್ ಕ್ಯೂಬೈಡ್ ಕೇಳ್ತಾ ಇದ್ದಾರೆ. ಸೊ ವಾಲ್ಯೂಮ್ ಆಫ್ ಕ್ಯೂಬೈಡ್ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್.
ಸೊ ಇದು ಲೆಂತ್ ಬಂದ್ಬಿಟ್ಟು 2 ಕೊಟ್ಟಿದ್ದಾರೆ, ಬ್ರೆಡ್ತ್ ಬಂದು 3, ಹೈಟ್ ಬಂದ್ಬಿಟ್ಟು 5. ಸೊ ನಥಿಂಗ್ ಬಟ್ 2 ಇಂಟು 3 ಇಂಟು 5. ಸೊ 2 3 is 6, 6 5 is 30. ಓಕೆ, ಸೊ ಇಲ್ಲಿ ಎಲ್ಲ ಏನಿದೆ ಸೆಂಟಿಮೀಟರ್ ಕೊಟ್ಟಿದ್ರೆ ವಾಲ್ಯೂಮ್ ಏನ್ ಬರಿಬೇಕು ನಾವು, ಅವ್ರ ಸೆಂಟಿಮೀಟರ್ ಕೊಟ್ರೆ ವಾಲ್ಯೂಮ್ ನಾವು ಸೆಂಟಿಮೀಟರ್ ಕ್ಯೂಬ್ ಅಂತ ಬರಿಬೇಕು. ಓಕೆ, ಆನ್ಸರ್ ಬಂದು 30 ಸೆಂಟಿಮೀಟರ್ ಕ್ಯೂಬ್. ಆಪ್ಷನ್ ಡಿ ರೈಟ್ ಆನ್ಸರ್. Next, 20th question. The curved surface area of a cylinder is 100 centimeter square. ಅವ್ರು ಏನ್ ಕೊಟ್ಟಿದ್ದಾರೆ, ಸಿ ಎಸ್ ಎ ಆಫ್ ಸಿಲಿಂಡರ್ ಕೊಟ್ಟಿದ್ದಾರೆ. ಓಕೆ, ಎಷ್ಟು 100 ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಅಂಡ್ ಇಟ್ಸ್ ಹೈಟ್ ಈಸ್ 10 ಸೆಂಟಿಮೀಟರ್. ಹೈಟ್ ಬಂದ್ಬಿಟ್ಟು 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ದ ಸರ್ಕಂಫರೆನ್ಸ್ ಆಫ್ ಇಟ್ಸ್ ಬೇಸ್. ಸೊ ಅರ್ಥ ಮಾಡ್ಕೊಳ್ರಿ, ಸಿಲಿಂಡ್ರು, ಓಕೆ, ಇದು ಬಂದು ಸಿಲಿಂಡರ್. ಅವ್ರು ಏನ್ ಕೇಳ್ತಾ ಇದಾರೆ, ಸರ್ಕಂಫರೆನ್ಸ್ ಆಫ್ ಇಟ್ಸ್ ಬೇಸ್. ಸೊ ಈಗ ನೀವೇ ನೋಡ್ರಿ, ಬೇಸ್ ಬಂದ್ಬಿಟ್ಟು ಯಾವ ಶೇಪ್ ಅಲ್ಲಿ ಇದೆ, ಬೇಸ್ ಬಂದ್ಬಿಟ್ಟು ಸರ್ಕಲ್ ಶೇಪ್ ಅಲ್ಲಿ ಇದೆ. ಸೊ ಇಂಡೈರೆಕ್ಟ್ ಆಗಿ ಅವ್ರು ಏನ್ ಕೇಳ್ತಾ ಇದಾರೆ, ಸರ್ಕಂಫರೆನ್ಸ್ ಆಫ್ ನಥಿಂಗ್ ಬಟ್ ಸರ್ಕಲ್ ಕೇಳ್ತಾ ಇದಾರೆ. ಓಕೆ, ಸೊ ಸಿ ಎಸ್ ಎಫ್ ಸಿಲಿಂಡರ್ ಫಾರ್ಮುಲಾ ಏನು, 2πRh is equal to 100. ಓಕೆ, ಸೊ ನಿಮಗೆ ಏನಂದ್ರೆ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಫಾರ್ಮುಲಾ ಏನು, ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಬಂದ್ಬಿಟ್ಟು, ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಅಂದ್ರೆ ಒಂದು ಪೆರಿಮೀಟರ್ ಆಫ್ ಸರ್ಕಲ್ ಬಂದ್ಬಿಟ್ಟು 2πr. ಈ ಫಾರ್ಮುಲಾ ಗೊತ್ತಿರ್ಬೇಕು. ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಬಂದ್ಬಿಟ್ಟು 2πr. ಸೊ ಈಗ ಹೈಟ್ ಏನ್ ಕೊಟ್ಟಿದ್ದಾರೆ, 10 ಅಂತ ಕೊಟ್ಟಿದ್ದಾರೆ. 2πr ಇಂಟು 10 is equal to 100. ಸೊ 2πr is equal to 100 ಇಂಟು 10. ಈ ಕಡೆ ಬಂದ್ರೆ ಡಿವೈಡ್ ಬೈ 10 ಆಗುತ್ತೆ. 10 ಕ್ಯಾನ್ಸಲ್. 2πr is equal to 10. ಸೊ 2πr ಅಂದ್ರೆ ನಥಿಂಗ್ ಬಟ್ ಏನು, ಸರ್ಕಂಫರೆನ್ಸ್. ಸೊ ಇದನ್ನ ಸಿ ಅಂತ ಬರ್ತೀನಿ. ಸಿ ಬಂದ್ಬಿಟ್ಟು 10. ಏನಾಗುತ್ತೆ ನೋಡ್ರಿ, ಇಲ್ಲಿ ಪೆರಿಮೀಟರ್ ಸರ್ಕಂಫರೆನ್ಸ್ ಅಂತ ಕೊಟ್ರೆ, ನೀವು ಅವ್ರ ಸೆಂಟಿಮೀಟರ್ ಕೊಟ್ರೆ ನೀವು ಸೆಂಟಿಮೀಟರ್ ಅಂತ ಬರ್ದ್ಬಿಡ್ರಿ. ಓಕೆ, ಸರ್ಕಂಫರೆನ್ಸ್ ಬಂದ್ಬಿಟ್ಟು 10 ಸೆಂಟಿಮೀಟರ್. ಆಪ್ಷನ್ ಬಿ ರೈಟ್ ಆನ್ಸರ್. 21st question. The amount of water required to fill the tank of length 5 meter, breadth 6 meter and height 2 meter completely is. Okay, so ಎಷ್ಟು ರಿಕ್ವೈರ್ಡ್ ಅಂತ, ನಥಿಂಗ್ ಬಟ್ ಅಮೌಂಟ್ ಆಫ್ ವಾಟರ್ ರಿಕ್ವೈರ್ಡ್ ಅಂದ್ರೆ ನಥಿಂಗ್ ಬಟ್ ಏನು, ವಾಲ್ಯೂಮ್ ಕಂಡಿಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರೇನ್ ಕೊಟ್ಟಿದ್ದಾರೆ, ಲೆಂತ್ ಬ್ರೆಡ್ತ್ ಹೈಟ್ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ನಾವೇನ್ ಮಾಡೋಣ, ವಾಲ್ಯೂಮ್ ಆಫ್ ಟ್ಯಾಂಕ್ ಬಂದ್ಬಿಟ್ಟು ಕ್ಯೂಬೈಡ್ ಶೇಪ್ ಅಲ್ಲಿ ಇದೆ. ಸೊ ವಾಲ್ಯೂಮ್ ಏನಾಗುತ್ತೆ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ಈಗ ಲೆಂತ್ ಬಂದ್ಬಿಟ್ಟು 5 ಇದೆ, ಬ್ರೆಡ್ತ್ ಬಂದ್ಬಿಟ್ಟು ಏನಿದೆ 6 ಇದೆ. ಓಕೆ, ಹೈಟ್ ಏನಿದೆ ನೋಡ್ರಿ 2 ಇದೆ. ಸೊ 5 6 30, 32 ಏನಾಗುತ್ತೆ 60 ಆಗುತ್ತೆ. 60 ಇಲ್ಲಿ ಮೀಟರ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಏನ್ ಮಾಡ್ಬೇಕು ನಾವು, ವಾಲ್ಯೂಮ್ ಬಂದ್ಬಿಟ್ಟು ನಾವು ಅವ್ರ ಮೀಟರ್ ಕೊಟ್ರೆ ನಾವು ಮೀಟರ್ ಕ್ಯೂಬ್ ಅಂತ ಬರೀಬೇಕು. ಸೊ ವಾಲ್ಯೂಮ್ ಆಫ್ ಕ್ಯೂಬೈಡ್ ಬಂದು ಮೀಟರ್ ಕ್ಯೂಬ್. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಲೀಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ನಮಗೆ ಮೀಟರ್ ಕ್ಯೂಬ್ ನ ಲೀಟರ್ಸ್ ಕನ್ವರ್ಟ್ ಮಾಡ್ಬೇಕು. ಓಕೆ, ಸೊ ಈಗ ನಾವು ಮೀಟರ್ ಕ್ಯೂಬ್ ನ, ಓಕೆ, ಸೊ ಮೀಟರ್ ಕ್ಯೂಬ್ ನ ಲೀಟರ್ಸ್ ಕನ್ವರ್ಟ್ ಮಾಡ್ಬೇಕು. ಓಕೆನಾ, ಸೊ ಮೀಟರ್ ಕ್ಯೂಬ್ ನ ಲೀಟರ್ಸ್ ಕನ್ವರ್ಟ್ ಮಾಡ್ಬೇಕು. ಸೊ ಈಗ ನಮಗೇನಂದ್ರೆ 1 ಮೀಟರ್ ಕ್ಯೂಬ್ ಅಂತಂದ್ರೆ ಎಷ್ಟು, 1 ಮೀಟರ್ ಕ್ಯೂಬ್ ಅಂದ್ರೆ 1000 ಲೀಟರ್ಸ್. ಓಕೆ, ಈ ಬೇಸಿಕ್ ಗೊತ್ತಿರಲಿ. 1 ಮೀಟರ್ ಕ್ಯೂಬ್ ಅಂದ್ರೆ 1000 ಲೀಟರ್ಸ್. ಈಗ ನನಗೆ ಎಷ್ಟು ಬಂದಿದೆ, 60 ಮೀಟರ್ ಕ್ಯೂಬ್ ಅಂದ್ರೆ ಅದನ್ನ ಎಕ್ಸ್ ಅಂತ ಅನ್ಕೊಳ್ರಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 60 ಇಂಟು 1000. ಸೊ ಎಷ್ಟಾಯ್ತು, 60,000 ಲೀಟರ್ಸ್ ಆಯ್ತು. ಓಕೆ, ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ರೈಟ್ ಆನ್ಸರ್. ಓಕೆನಾ, ಈಗ ನೆಕ್ಸ್ಟ್ ನೋಡ್ರಿ, 22nd ಕ್ವಶನ್. ಇಫ್ ದ ಏರಿಯಾ ಆಫ್ ದ ಬೇಸ್ ಆಫ್ ದ ಸಿಲಿಂಡರ್ ಇಸ್ 22 ಸೆಂಟಿಮೀಟರ್. ಸೊ ಅವ್ರ ಏನ್ ಕೊಟ್ಟಿದ್ರು ನೋಡ್ರಿ, ಇದು ಸಿಲಿಂಡರ್ ಅನ್ಕೊಳ್ರಿ. ಓಕೆ, ಸೊ ಅವ್ರು ಏನ್ ಕೊಟ್ಟಿದ್ದಾರೆ, ಏರಿಯಾ ಆಫ್ ದ ಬೇಸ್. ಸೊ ಇದು ಯಾವ ಶೇಪ್ ಅಲ್ಲಿ ಇದೆ ನೋಡ್ರಿ, ಬೇಸ್ ಬಂದ್ಬಿಟ್ಟು ಇದು ಬೇಸ್. ಓಕೆ, ಎದ್ರ ಮೇಲೆ ನಿಂತಿದೆ ಅದು ಬೇಸ್. ಆ ಬೇಸ್ ಯಾವ ಶೇಪ್ ಅಲ್ಲಿ ಇದೆ, ಸರ್ಕಲ್ ಶೇಪ್ ಅಲ್ಲಿ ಇದೆ. ಸೊ ಏರಿಯಾ ಆಫ್ ದ ಬೇಸ್ ಅಂದ್ರೆ ಏರಿಯಾ ಆಫ್ ಸರ್ಕಲ್ ಕೊಟ್ಟಿದ್ದಾರೆ. ಅವ್ರು ಇಂಡೈರೆಕ್ಟ್ ಆಗಿ ಏನ್ ಕೊಟ್ಟಿದ್ದಾರೆ, ಏರಿಯಾ ಆಫ್ ಸರ್ಕಲ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 22 ಅಂತ ಕೊಟ್ಟಿದ್ದಾರೆ. ಓಕೆ, 22 ಸೆಂಟಿಮೀಟರ್ ಸ್ಕ್ವೇರ್ ಇರುತ್ತೆ ಇದು. ಓಕೆ, ಸೊ ಏರಿಯಾ ಸ್ಕ್ವೇರ್ ಫಾರ್ಮುಲಾ πr ಸ್ಕ್ವೇರ್ ಇಸ್ ಈಕ್ವಲ್ ಟು 22 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದು ಗಿವನ್. ಓಕೆ, ಆಮೇಲೆ ಹೈಟ್ ಈಸ್ 10 ಸೆಂಟಿಮೀಟರ್. ಸೊ ಹೈಟ್ ಬಂದ್ಬಿಟ್ಟು 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ಅವ್ರೇನ್ ಕೇಳ್ತಾ ಇದಾರೆ, ವಾಲ್ಯೂಮ್ ಕೇಳ್ತಾ ಇದಾರೆ. ವಾಲ್ಯೂಮ್ ಆಫ್ ಸಿಲಿಂಡರ್ ಕೇಳ್ತಾ ಇದಾರೆ.
ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಏನು, ಪೈ ಆರ್ ಸ್ಕ್ವೇರ್ ಹೆಚ್. ಈಗ ಪೈ ಆರ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಗೊತ್ತು, 22 ಅಂತ ಗೊತ್ತು. ಹೈಟ್ ಗೊತ್ತು, ಹೈಟ್ ಎಷ್ಟು 10 ಅಂತ ಗೊತ್ತು. 22 ಇಂಟು 10 220. ವಾಲ್ಯೂಮ್ ಅಂದ್ರೆ ಅವ್ರು ಸೆಂಟಿಮೀಟರ್ ಕೊಟ್ರೆ ನಾವೇನ್ ಬರೀಬೇಕು, ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀಬೇಕು. ಓಕೆ, ಸೊ ಆಪ್ಷನ್ 220 ಸೆಂಟಿಮೀಟರ್ ಕ್ಯೂಬ್ ಆನ್ಸರ್. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ 23rd ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಬೇಸ್ ರೇಡಿಯಸ್ ಅಂಡ್ ಹೈಟ್ ಆಫ್ ದ ಸಿಲಿಂಡರ್ ಅಂಡ್ ಕೋನ್ ಆರ್ ಈಕ್ವಲ್. ನೋಡ್ರಿ, ರೇಡಿಯಸ್ ಮತ್ತೆ ಹೈಟ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಇಫ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಇಸ್ 360, ದೆನ್ ದ ವಾಲ್ಯೂಮ್ ಆಫ್ ಕೋನ್ ಈಸ್. ಸೊ ನಾನು ಆಲ್ರೆಡಿ ಒಂದು ಬೇಸಿಕ್ ಏನು ಹೇಳಿದ್ದೆ, ಏನು ರೇಡಿಯಸ್ ಹೈಟ್ ಈಕ್ವಲ್ ಇದ್ರೆ ಅವಾಗ ಏನ್ ಬರೀಬಹುದು ನಾನು, ವಾಲ್ಯೂಮ್ ಆಫ್ ಕೋನ್ ಈಸ್ 1/3 ವಾಲ್ಯೂಮ್ ಆಫ್ ಸಿಲಿಂಡರ್. ಇದು ಫಾರ್ಮುಲಾ. ಯಾವಾಗ ರೇಡಿಯಸ್ ಮತ್ತೆ ಹೈಟ್ ಅವ್ನು ಈಕ್ವಲ್ ಅಂತ ಕೊಟ್ಟಾಗ. ಸೊ ಈಗ ವಾಲ್ಯೂಮ್ ಆಫ್ ಕೋನ್ ಏನಾಗುತ್ತೆ, 1/3 ಇಂಟು 360. ಓಕೆ, ಯಾಕಂದ್ರೆ ವಾಲ್ಯೂಮ್ ಆಫ್ ಸಿಲಿಂಡರ್ 360 ಕೊಟ್ಟಿದ್ದಾರೆ. 3 1 ಜಾ 3 2 ಜಾ ಎಷ್ಟು ಬಂತು, 120 ಬಂತು. ಸೊ ಅವರು ಸೆಂಟಿಮೀಟರ್ ಕ್ಯೂಬ್ ಕೊಟ್ಟಿದ್ದಾರೆ. ಸೊ ವಾಲ್ಯೂಮ್ ಅಂದ್ರೆ ನಾವು ಸೆಂಟಿಮೀಟರ್ ಕ್ಯೂಬ್ ಅಲ್ಲೇ ಬರೀಬೇಕು. ಆನ್ಸರ್ ಬಂದು 120 ಸೆಂಟಿಮೀಟರ್ ಕ್ಯೂಬ್. ಆಪ್ಷನ್ ಎ ರೈಟ್ ಆನ್ಸರ್. 24th question. The surface area of a sphere with radius 7 centimeter is. So ಅವ್ರು ಏನ್ ಕೇಳ್ತಾ ಇದಾರೆ, ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್. ಸೊ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಕೇಳ್ತಾ ಇದ್ದಾರೆ. ಸೊ ಅದ್ರ ಫಾರ್ಮುಲಾ ಏನು, 4πr². ಸೊ ಇಲ್ಲಿ ರೇಡಿಯಸ್ ಬಂದ್ಬಿಟ್ಟು 7 ಅಂತ ಕೊಟ್ಟಿದ್ದಾರೆ. 4 ಇಂಟು ಪೈ ವ್ಯಾಲ್ಯೂ 22/7. ರೇಡಿಯಸ್ ಅಂದ್ರೆ 7 ಇಂಟು 7. 7 7 ಕ್ಯಾನ್ಸಲ್ ಆಯ್ತು. 22 4 ಜಾ 88. 88 ಇಂಟು 7. 7 8 ಜಾ 56. 7 8 ಜಾ 56 ಪ್ಲಸ್ 5 616. ಸೊ ಏರಿಯಾ ಅಂತ ಕೊಟ್ರೆ, ಏರಿಯಾ ಇದ್ದಾಗ ಸೆಂಟಿಮೀಟರ್ ಇದ್ರೆ ನಾವೇನ್ ಬರೀಬೇಕು, ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಓಕೆ, ಸೊ ಅರ್ಥ ಮಾಡ್ಕೊಳ್ರಿ, ಅವ್ರು ಸೆಂಟಿಮೀಟರ್ ಕೊಟ್ರೆ ಏರಿಯಾ ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ ಬರೀಬೇಕು. ಅದೇ ವಾಲ್ಯೂಮ್ ಕೇಳಿದ್ರೆ ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಬರೀಬೇಕು. ಈ ಬೇಸಿಕ್ ಗೊತ್ತಿರ್ಬೇಕು. ಸೊ ಆನ್ಸರ್ ಬಂದು 616 ಸೆಂಟಿಮೀಟರ್ ಸ್ಕ್ವೇರ್. ಆಪ್ಷನ್ ಸಿ ರೈಟ್ ಆನ್ಸರ್. 25th question. The volume of cube with edge is 5 centimeter is. ಸೊ ಅವ್ರು ಸೈಡ್ ಕೊಟ್ಟಿದ್ದಾರೆ. ಸೈಡ್ ಬಂದ್ಬಿಟ್ಟು 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ನನಗೆ ವಾಲ್ಯೂಮ್ ಆಫ್ ಕ್ಯೂಬ್ ಕೇಳ್ತಾ ಇದ್ದಾರೆ. ವಾಲ್ಯೂಮ್ ಆಫ್ ಕ್ಯೂಬ್ ಫಾರ್ಮ್ ಏನು, ಸೈಡ್ ಹೋಲ್ ಕ್ಯೂಬ್. ಸೊ ನಥಿಂಗ್ ಬಟ್ 5 ಕ್ಯೂಬ್. 5 ಕ್ಯೂಬ್ ನಮಗೆ ಏನ್ ಗೊತ್ತು, 125. ಅವ್ರು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಂದ್ರೆ ನಾವು ವಾಲ್ಯೂಮ್ ಎದ್ರಾಗ ಬರೀಬೇಕು, ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಬರೀಬೇಕು. ಆನ್ಸರ್ ಬಂದ್ಬಿಟ್ಟು 125 ಸೆಂಟಿಮೀಟರ್ ಕ್ಯೂಬ್. ಆಪ್ಷನ್ ಡಿ ರೈಟ್ ಆನ್ಸರ್. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡಿಗೆ ಪೇಮೆಂಟ್ ಮಾಡ್ರಿ. ಐದರ್ 100 rupees, 200, 300 ಅಥವಾ 500, ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಓಕೆ, ಬಹಳ ಎಫರ್ಟ್ ಹಾಕಿದೆ. ಸೊ ನನ್ನ ಎಫರ್ಟ್ ನಿಮಗೆ ಇಷ್ಟ ಆದ್ರೆ ಈ QR ಕೋಡ್ಗೆ ಎಷ್ಟಾಗುತ್ತೋ ನೀವು ಅಷ್ಟು ಪೇಮೆಂಟ್ ಮಾಡ್ರಿ. ಅದರಿಂದ ನನ್ನ ಚಾನಲ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಟೈಪ್ ಆಫ್ ವಿಡಿಯೋಸ್ ಮಾಡೋಕ್ಕೂ ಬಹಳ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ QR ಕೋಡ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಆ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಜಸ್ಟ್ ಆ ಲಿಂಕ್ ಪ್ರೆಸ್ ಮಾಡ್ಬಿಟ್ಟು ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಸೊ ಅವಾಗ ನಿಮಗೆ ಎಲ್ಲಾ ವಿಡಿಯೋ ಲಿಂಕು ಇದ್ರಲ್ಲಿ ಈಸಿಯಾಗಿ ಸಿಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ದು ಈ ವಿಡಿಯೋ ಮಾಡಿದ್ದೀನಿ. MCQ 1 ಮಾರ್ಕ್ ಮತ್ತೆ 5 ಮಾರ್ಕ್ದು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ವಿಡಿಯೋ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ.